ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ನೀವೆಲ್ಲ ಕಾಯ್ತಾ ಇರುವಂತಹ ಕೆಸೆಟ್ ನೋಟಿಫಿಕೇಶನ್ ಈಗಾಗಲೇ ಔಟ್ ಆಗಿದೆ. ಅದರ ಬಗ್ಗೆ ಒಂದು ಡಿಟೇಲ್ ವಿಡಿಯೋ ಮಾಡಿ ಮ್ಯಾಮ್ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಅದರ ಒಂದು ಡಿಟೇಲ್ ವಿಡಿಯೋನ ನಾನು ಇವಾಗ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ 10 ಪೇಜಸ್ ಒಂದು ಡಿಟೇಲ್ಡ್ PDF ಅನ್ನ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅದನ್ನ ನೀವು ನೋಡಿಕೊಂಡು ಆಮೇಲೆ ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ಇವಾಗ ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ನೋಡೋಣ. ನಾನು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ 2 ನವೆಂಬರ್ಗೆ ನಿಮ್ಮ ಎಕ್ಸಾಮ್ ಇರುತ್ತೆ. 28 ಆಗಸ್ಟ್ ಇಂದ ಫಾರ್ಮ್ ಫಿಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. 18 ಸೆಪ್ಟೆಂಬರ್ ವರೆಗೂ ನೀವು ಫಾರ್ಮ್ ಅನ್ನ ಫಿಲ್ ಮಾಡಬಹುದು. 19 ಸೆಪ್ಟೆಂಬರ್ ವರೆಗೆ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬಹುದು. ಪ್ರವೇಶ ಪತ್ರ 24/10 ಅಂದ್ರೆ 24 ಅಕ್ಟೋಬರಿಗೆ ಒಂದು ನಿಮ್ಮ ಹಾಲ್ ಟಿಕೆಟ್ ರಿಲೀಸ್ ಆಗುತ್ತೆ. ಪರೀಕ್ಷಾ ದಿನಾಂಕ 2 ನವೆಂಬರ್. ಇನ್ನೊಂದು ಕ್ವಶನ್ ಕೇಳಿದ್ರಿ, ಪರೀಕ್ಷಾ ದಿನಾಂಕ ಪೋಸ್ಟ್ಪೋನ್ ಆಗ್ಬೋದಾ ಮ್ಯಾಮ್? ನೋಡಿ, ಪರೀಕ್ಷಾ ದಿನಾಂಕ ಪೋಸ್ಟ್ಪೋನ್ ಆಗುವ ಚಾನ್ಸಸ್ ಈಗಲಂತೂ ನಮಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಪರೀಕ್ಷೆಯ ದಿನಾಂಕವನ್ನು ಅವರು ಪ್ರಕಟಿಸಿದ್ದಾರೆ. ಇದೇ ದಿನಾಂಕ ಕನ್ಫರ್ಮ್ ಅಂತಾನೆ ನಾವು ಅನ್ಕೊಳ್ಬೇಕು. ಆ ಒಂದು ಮೂಮೆಂಟ್ ಅಲ್ಲಿ, ಅಂದ್ರೆ ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಏನಾದ್ರೂ ಆದ್ರೆ ಅಥವಾ ಅಂತಹ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದ್ರೆ ಪೋಸ್ಟ್ಪೋನ್ ಆಗಬಹುದೇನೋ ಅನ್ನುವಂತ 0.01 ಚಾನ್ಸಸ್ ಅನ್ನು ನಾವು ಕನ್ಸಿಡರ್ ಮಾಡಬಹುದು. ಈಗ ನಾವು 100% 2ನೇ ನವೆಂಬರ್ಗೆ ಎಕ್ಸಾಮ್ ಇದೆ ಅಂತಾನೆ ಹೇಳಬೇಕು. ಓಕೆನಾ? ಈಗ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಯಾವುದೇ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತಹ ಅವಕಾಶ ಇಲ್ಲ. ನೀವು ಡಾಕ್ಯುಮೆಂಟ್ಸ್ ಅನ್ನ, ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಅನ್ನ ಆ ಒಂದು ಪ್ರಾಧಿಕಾರಕ್ಕೆ, ಪರೀಕ್ಷಾ ಪ್ರಾಧಿಕಾರಕ್ಕೆ ಇವಾಗ ಎಕ್ಸಾಮ್ ಆಗೋಕ್ಕಿಂತ ಮೊದಲು ಕಳಿಸ್ತಾ ಇಲ್ಲ. ಓಕೆನಾ? ವೆಬ್ಸೈಟ್ ಅನ್ನ ನಾವಿಲ್ಲಿ ಕೊಟ್ಟಿದ್ದೀವಿ. ಈ ವೆಬ್ಸೈಟ್ ಅನ್ನ ನಾನು ನಿಮಗೆ ಪಿನ್ಡ್ ಕಮೆಂಟ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಆ ಪಿನ್ಡ್ ಕಮೆಂಟ್ ನೀವು ಡೈರೆಕ್ಟ್ ಆಗಿ ಇದನ್ನ ವೆಬ್ಸೈಟ್ ಅನ್ನ ಓಪನ್ ಮಾಡಬಹುದು. ಅರ್ಜಿಯನ್ನು ಪ್ರವೇಶಿಸುವ ಮೂಲಕ, ಈ ಒಂದು ವೆಬ್ಸೈಟ್ ಅನ್ನು ಪ್ರವೇಶಿಸುವ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿಯನ್ನು ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳು ಈ ಅಧಿಸೂಚನೆಯನ್ನು ಗಮನವಿಟ್ಟು ಓದಿ ನಂತರ ಅರ್ಜಿ ಭರ್ತಿ ಮಾಡಬೇಕು. ನೋಡಿ, ಇಲ್ಲಿ ಏನು ಕೊಡ್ತಾ ಇದ್ದಾರೆ ನಿಯಮಗಳನ್ನ ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ, ಅದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಓದ್ಕೊಂಡು ಆಮೇಲೆ ಫಾರ್ಮ್ ಫಿಲ್ ಮಾಡಿ. ಮೊದಲನೇದಾಗಿ 33 ವಿಷಯಗಳಲ್ಲಿ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಟೋಟಲ್ 33 ಸಬ್ಜೆಕ್ಟ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್, ನೀವು MCOM ಮಾಡಿದೀರಾ ಅಂದ್ರೆ ಕಾಮರ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀರಾ. MBA ಮಾಡಿದೀರಾ ಅಂದ್ರೆ ಮ್ಯಾನೇಜ್ಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ತೀರಾ. ಅದೇ ರೀತಿ MSc ಇನ್ ಫಿಸಿಕ್ಸ್ ಮಾಡಿದೀರಾ ಅಂದ್ರೆ ಫಿಸಿಕ್ಸ್ ಸೆಲೆಕ್ಟ್ ಮಾಡ್ತೀರಾ. MA ಇನ್ ಇಂಗ್ಲಿಷ್ ಮಾಡಿದ್ರೆ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ತೀರಾ. MA ಇನ್ ಹಿಸ್ಟ್ರಿ ಮಾಡಿದ್ರೆ ಹಿಸ್ಟ್ರಿ ಸೆಲೆಕ್ಟ್ ಮಾಡ್ತೀರಾ. ಈ ರೀತಿ 33 ವಿಷಯಗಳಿದೆ. ಪುಟ 7 ಮತ್ತು 8ರಲ್ಲಿ ಆ ವಿಷಯಗಳ ಬಗ್ಗೆ ಡೀಟೇಲ್ ಅನ್ನ ನೀಡಲಾಗಿದೆ. ಅದರ ಬಗ್ಗೆ ನಾನು ಡೀಟೇಲ್ ಆಗಿ ಯಾವ ಯಾವ ವಿಷಯಗಳನ್ನ ಕೊಟ್ಟಿದ್ದಾರೆ ಅಂತ ಒಂದ್ಸಲ ಹೇಳ್ತೀನಿ. ಬಟ್ ನೀವು ಫಾರ್ಮ್ ಫಿಲ್ ಮಾಡೋದಕ್ಕಿಂತ ಮೊದಲು ನಿಮ್ಮ ವಿಷಯ ಯಾವುದು, ಅದರ ಕೋಡ್ ಏನು ನೋಡ್ಕೊಳ್ಬೇಕು. ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ್ರೆ ಏನಾಗುತ್ತೆ, ಕರ್ನಾಟಕದ ಯಾವುದೇ ವಿಶ್ವವಿದ್ಯಾನಿಲಯ, ಪ್ರಥಮ ದರ್ಜೆ ಪದವಿ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆ, ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ನೀವು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತೀರಿ. ಹಾಗೂ ಆಯಾ ಸಂಸ್ಥೆಗಳ ನಿಯಮ ಮತ್ತು ಕಾಯ್ದೆಗಳಿಗೆ ಅದು ಒಳಪಟ್ಟಿರುತ್ತದೆ. ಅಂದ್ರೆ ಇವಾಗ ನೀವು ಒಂದು ಏಡೆಡ್ ಕಾಲೇಜಲ್ಲಿ ಪೋಸ್ಟ್ ಇದೆ, ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ಆ ಒಂದು ಸಂಸ್ಥೆಯ ನಿಯಮಗಳು ಕೂಡ ಅಪ್ಲೈ ಆಗುತ್ತೆ. ನೀವು ಎಲಿಜಿಬಲ್ ಅಂತ ಕನ್ಸಿಡರ್ ಆಗುತ್ತೆ ಈ ಎಕ್ಸಾಮ್ ಕ್ಲಿಯರ್ ಆದ ಮೇಲೆ. ಇದರಲ್ಲಿ ವಿಕಲಚೇತನ, ತೃತೀಯ ಲಿಂಗಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗ ಕ್ಯಾಟಗರಿ 1, 2A, 2B, 3A, 3B ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದವರ ಈ ಒಂದು ವೆಬ್ಸೈಟ್ ಏನಿದೆ ಈ ಪಟ್ಟಿಯಲ್ಲಿ ಇರುವಂತಿರಬೇಕು. ಅಂದ್ರೆ ಸೆಂಟ್ರಲ್ಲಿನ ಒಂದು ಕಾಸ್ಟಿನ ಒಂದು ಪಟ್ಟಿ, ಸ್ಟೇಟಿನ ಕಾಸ್ಟಿನ ಪಟ್ಟಿ ಬೇರೆ ಬೇರೆ ಆಗಿರುತ್ತೆ. ಅಂದ್ರೆ ನಿಮ್ಮ ಕಾಸ್ಟ್ ಸ್ಟೇಟ್ ಅಲ್ಲಿ 3B ಅಲ್ಲಿ ಬರ್ತಾ ಇರಬಹುದು, ಆದ್ರೆ ಸೆಂಟರ್ ಅಲ್ಲಿ ಬರದೇ ಇರಬಹುದು. ಅಥವಾ ಸೆಂಟರ್ ಅಲ್ಲಿ ಬರುತ್ತೆ 3B ಅಲ್ಲಿ, ಆದ್ರೆ ಸ್ಟೇಟ್ ಅಲ್ಲಿ ನೀವು ಜನರಲ್ ಅಲ್ಲೇ ಬರ್ತಾ ಇರಬಹುದು. ಸೊ ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರುವಂತ ವೆಬ್ಸೈಟ್ ಅಲ್ಲಿ ನಿಮ್ಮ ಕಾಸ್ಟ್ ಯಾವ ಒಂದು ಕೆಟಗರಿಯಲ್ಲಿ ಬರುತ್ತೆ ಅನ್ನೋದನ್ನ ಕನ್ಸಿಡರ್ ಮಾಡ್ಕೊಂಡೆ ಆಮೇಲೆ ಆ ಕೆಟಗರಿನ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಪ್ರತಿಯೊಂದು ಕಾಸ್ಟ್ ಮತ್ತೆ ಕೆಟಗರಿಗೆ ಬೇರೆ ಬೇರೆ ಕಟ್ ಆಫ್ ಹೌದಾ ಇರುತ್ತೆ. ಅದರ ಪ್ರಕಾರನೇ ನೀವು ಕ್ವಾಲಿಫೈಡ್ ಅಂತ ಡಿಕ್ಲೇರ್ ಮಾಡ್ತಾರೆ. ಅರ್ಹತಾ ನಿಬಂಧನೆಗಳು ಏನ್ ಹೇಳ್ತಾ ಇದ್ದಾರೆ, UGC ಇಂದ ಮಾನ್ಯ ಪಡೆದ ವಿಶ್ವವಿದ್ಯಾಲಯದಿಂದ. ನೋಡಿ, ಶಾರ್ಟ್ ಆಗಿ ಹೇಳ್ತೀನಿ, ಜನರಲ್ ಕ್ಯಾಟಗರಿಯವರಿಗೆ 55% ನೀವು ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಪಡೆದುಕೊಂಡಿರಬೇಕು. ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ 55% ಆಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡಬೇಕು. ಪೂರ್ಣಾಂಕಿತಗೊಳಿಸಬಾರದು. ಅಂದ್ರೆ 54 ಪಾಯಿಂಟ್ ಸಮಥಿಂಗ್ ಆಗಿದೆ ಮ್ಯಾಮ್, ಅದನ್ನ 55 ಅಂತ ಕನ್ಸಿಡರ್ ಮಾಡ್ತಾರಾ? ನೋ. ಓಕೆ. ಅದಾದ ಮೇಲೆ SC ST ಪ್ರವರ್ಗ 1A 2A 2B 3A 3B ವಿಕಲಚೇತನರು ಮತ್ತೆ ತೃತೀಯ ಲಿಂಗಿ ಇವರಿಗೆ ಏನಿದೆ 50% ಅಂತ ಕನ್ಸಿಡರ್ ಮಾಡಿದ್ದಾರೆ. 5% ಕನ್ಸೆಷನ್ ಇದೆ. ಇದನ್ನು ಕೂಡ ನೀವು ರೌಂಡ್ ಆಫ್ ಮಾಡಬಾರದು, ಪೂರ್ಣಾಂಕಿತಗೊಳಿಸಬಾರದು. ಎಷ್ಟು ಇದೆ? 50% ಅಂದ್ರೆ ಕಂಪ್ಲೀಟ್ಲಿ 50% ಆರ್ ಎಬೋ ಇರಬೇಕು. 55% ಆರ್ ಎಬೋ ಇರಬೇಕು. ಸ್ನಾತಕೋತ್ತರ ಪದವಿ ಪಡೆಯುವ ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು. ಇನ್ನೊಂದು ನಿಯಮ ನೋಡಿ, ನೀವು MCOM ಅಥವಾ MA MSc ಪ್ರಥಮ ಮತ್ತು ದ್ವಿತೀಯ ವರ್ಷದಲ್ಲಿ ಇದ್ರೂ ಕೂಡ ಅಪ್ಲೈ ಮಾಡಬಹುದು. ಅರ್ಥ ಆಗ್ತಾ ಇದೆಯಾ?
ನೀವು ಪ್ರಥಮ ಮತ್ತು ದ್ವಿತೀಯ ವರ್ಷದ ನಿಮ್ಮ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆ ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಆದರೆ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗುವುದು. ಅಂದ್ರೆ ಅವರ ಒಂದು ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಬೇಕು, ಆಗ ಮಾತ್ರ ಇದರ ಎಲಿಜಿಬಿಲಿಟಿ ಕನ್ಸಿಡರ್ ಆಗುತ್ತೆ. ಓಕೆ, ನೀವು ಪಾಸ್ ಆದ್ರೂ ಕೂಡ ಕೆಸೆಟ್ ಎಕ್ಸಾಮ್ ಕ್ಲಿಯರ್ ಮಾಡಿದಿರಾ ಅನ್ಕೊಳ್ಳಿ, ಇವಾಗ ಫಸ್ಟ್ MCOM ಅಲ್ಲಿ ಇದ್ದೀರಾ, ಕ್ಲಿಯರ್ ಮಾಡಿದಿರಾ, ನಿಮ್ಮ MCOM ಕ್ಲಿಯರ್ ಆದ ಮೇಲೆ ಅದರಲ್ಲಿ ನಿಮ್ಮ ಕಾಸ್ಟ್ಗೆ ಅನುಗುಣವಾಗಿ, ಕೆಟಗರಿಗೆ ಅನುಗುಣವಾಗಿ 55% ಜನರಲ್ ಅವರಾಗಿದ್ರೆ, 50% SC ST ಅಥವಾ ಇತರ ವರ್ಗದವರಾಗಿದ್ರೆ 50% ಬರಬೇಕು ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ. ಆಗ ಮಾತ್ರ ಕೆಸೆಟ್ ಅನ್ನ ಕ್ವಾಲಿಫೈ ಅಂತ ಕನ್ಸಿಡರ್ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಇಲ್ಲವಾದರೆ ಅರ್ಹತೆಯನ್ನು ರದ್ದುಪಡಿಸಲಾಗುವುದು. ಓಕೆ, ದೆನ್ ನೋಡಿ, ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ಅಭ್ಯರ್ಥಿಯು ಕೆಸೆಟ್ ಪರೀಕ್ಷೆ ತೆಗೆದುಕೊಳ್ಳಬೇಕು. ಅಂದ್ರೆ ನೀವು 33 ವಿಷಯಗಳಲ್ಲಿ ಯಾವ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಿದೀರಾ, ಅಂದ್ರೆ MSc ಮಾಡಿದೀನಿ ಅನ್ಕೊಂಡು ನೀವು ಫಿಸಿಕ್ಸ್ ಮಾಡಿರೋರು ಕೆಮಿಸ್ಟ್ರಿಗೆ ಹೋಗಿ ಸಿಲೆಕ್ಟ್ ಮಾಡಿರ್ತೀರಾ. ಒಂದೊಂದ್ಸಲ ಏನ್ ಮಾಡ್ತೀರಾ ಗೊತ್ತಾ, ನೀವು ಕಾಮರ್ಸ್ ಮಾಡಿದ್ರು ಕೂಡ ಎಕ್ಸಾಮ್ ಇಂಗ್ಲಿಷ್ ಅಲ್ಲಿ ಕ್ವಶನ್ ಪೇಪರ್ ಬೇಕು ಅಂತ ಇಂಗ್ಲಿಷ್ ಅಂತ ಸಬ್ಜೆಕ್ಟ್ ಸಿಲೆಕ್ಟ್ ಮಾಡ್ಬಿಡ್ತೀರಾ. ಇಂಗ್ಲಿಷ್ ಸಬ್ಜೆಕ್ಟ್, ಇಂಗ್ಲಿಷ್ ಅಲ್ಲ ನಿಮ್ದು ಸಬ್ಜೆಕ್ಟ್ ಕಾಮರ್ಸಿನ ಕ್ವಶನ್ ಪೇಪರ್ ಇವಾಗ ಇಂಗ್ಲಿಷ್ ಅಲ್ಲಿನೇ ಬರ್ತಾ ಇದೆ. ಸೊ ಸಬ್ಜೆಕ್ಟ್ ಅನ್ನೋದು ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಸಬ್ಜೆಕ್ಟ್ ಅನ್ನ ಸಿಲೆಕ್ಟ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಓಕೆ, ವರ್ಷದಲ್ಲಿ ಯಾವ ವಿಷಯ, ಇಲ್ಲಿ 33 ವಿಷಯಗಳಲ್ಲಿ ಒಂದು ವೇಳೆ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡಿರುವಂತಹ ವಿಷಯ ಈ 33 ವಿಷಯಗಳಲ್ಲಿ ಒಳಪಟ್ಟಿಲ್ಲ ಅಂದ್ರೆ ನೀವು ನೆಟ್ ಎಕ್ಸಾಮ್ ಅನ್ನ ಅಟೆಂಡ್ ಆಗಬೇಕಾಗತ್ತೆ. ನೆಟ್ ಎಕ್ಸಾಮ್ ಅಲ್ಲಿ ಆ ವಿಷಯಗಳ ಪಟ್ಟಿ ಒಳಗೊಂಡಿರುತ್ತೆ. ಇಲ್ಲಿ ಇನ್ನೊಂದು ನಿಯಮ ಏನ್ ಹೇಳ್ತಾ ಇದ್ದಾರೆ, 1991 ಸೆಪ್ಟೆಂಬರ್ 19ರ ಒಳಗೆ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದ ಫಲಿತಾಂಶ ಘೋಷಣೆಯನ್ನು ಲೆಕ್ಕಿಸದೆ, ಅಂದ್ರೆ 91ರ ಮೊದಲು ನೀವು ಪೋಸ್ಟ್ ಗ್ರಾಜುಯೇಷನ್ ಆಗಿದ್ರೆ ನಿಮಗೆ 5% ರಿಯಾಯಿತಿ ಇದೆ ಪೋಸ್ಟ್ ಗ್ರಾಜುಯೇಷನ್ ಪರ್ಸೆಂಟೇಜ್ ಅಲ್ಲಿ. ಅಂದ್ರೆ ನೀವು ಜನರಲ್ ಅವರ್ ಆಗಿದ್ರು 50% ಕನ್ಸಿಡರ್ ಮಾಡಬಹುದು, SC ST ಆಗಿದ್ರೆ 45%, SC ST ಆರ್ ಅದರ್ ಕೆಟಗರಿ 1991ಕ್ಕಿಂತ ಮೊದಲು ಪೋಸ್ಟ್ ಗ್ರಾಜುಯೇಷನ್ ಆಗಿರೋರು. ಅರ್ಥ ಆಯ್ತಾ? ದೆನ್ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಮೀಸಲಾತಿಯನ್ನು ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿಯೇ ಸ್ಪಷ್ಟವಾಗಿ ನಮೂದಿಸಬೇಕು. ಅಂದ್ರೆ ನಿಮ್ಮ ಕೆಟಗರಿ, ನಾನು ಹೇಳಿದ ಹಾಗೆ ಕಾಸ್ಟ್ ಆ ಒಂದು ಟೇಬಲ್ ಅನ್ನ ನೋಡ್ಕೊಂಡು ನಿಮ್ಮ ಒಂದು ಕೆಟಗರಿ, ಯಾವ ಕೆಟಗರಿ ನಿಮ್ಮ ಕಾಸ್ಟ್ ಬರುತ್ತೆ ಅನ್ನೋದನ್ನ, ಈ ಒಂದು ಕೆಟಗರಿನ ಕರೆಕ್ಟ್ ಆಗಿ ಸಿಲೆಕ್ಟ್ ಮಾಡಬೇಕು. ಸಕ್ಷಮ ಪ್ರಾಧಿಕಾರಗಳು ನೀಡಿರುವ ಪ್ರವರ್ಗ ಪ್ರಮಾಣ ಪತ್ರಗಳನ್ನು ಲಗತ್ತಿಸಬೇಕು. ಈಗ ಅಪ್ಲೈ ಮಾಡುವಾಗಲೇ ನೀವೇನ್ ಮಾಡ್ಬೇಕಾಗತ್ತೆ, ಸ್ಕ್ಯಾನರ್ಡ್ ಕಾಪಿಯನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಪ್ರಮಾಣ ಪತ್ರಗಳು ಯಾವುದೇ ಹಂತದಲ್ಲಾದರೂ ಸುಳ್ಳು ಎಂದು ಸಾಬೀತಾದರೆ ಅವರ ಅಭ್ಯರ್ಥಿತ್ವವನ್ನು ಮುನ್ಸೂಚನೆ ಇಲ್ಲದೆ ರದ್ದುಗೊಳಿಸಲಾಗುವುದು. ಅರ್ಥ ಆಗ್ತಾ ಇದೆಯಾ? ನೀವು ಸುಳ್ಳು ಅಥವಾ ಇನ್ನೊಂದು ಫೇಕ್ ಡಾಕ್ಯುಮೆಂಟ್ ಹಾಕಿದ್ರೆ ಅದರ ಯಾವ ಹಂತದಲ್ಲೂ ಕೂಡ ಕ್ಯಾನ್ಸಲ್ ಮಾಡುವಂತ ಅಧಿಕಾರವನ್ನ ಈ ಪ್ರಾಧಿಕಾರ ಹೊಂದಿರುತ್ತೆ. ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಚಾಲ್ತಿಯಲ್ಲಿರುವ, ಅಂದ್ರೆ ಪ್ರೆಸೆಂಟ್ ಅಲ್ಲಿ ಅದರ ವ್ಯಾಲಿಡಿಟಿ ಇರಬೇಕು ಅಂತಹ ಒಂದು ರೆವಿನ್ಯೂ ಡಿವಿಷನ್ ಸಂಖ್ಯೆ ಇರುವಂತಹ ಸರ್ಟಿಫಿಕೇಟ್ ಅನ್ನ ಮಾತ್ರ ಲಗತ್ತಿಸಿ, ಯಾವುದೇ ಫೇಕ್ ಸರ್ಟಿಫಿಕೇಟ್ ಅನ್ನ ಹಚ್ಚಕ್ಕೆ ಹೋಗಬೇಡಿ. ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಮೀಸಲಾತಿ ಇರುವುದಿಲ್ಲ. ಅಂದ್ರೆ ನೀವು ಇಫ್ ಯು ಆರ್ ಫ್ರಮ್ ಮಹಾರಾಷ್ಟ್ರ ಆರ್ ಅದರ್ ಸ್ಟೇಟ್, ಓಕೆನಾ, ನಿಮಗೆ ಕೆಸೆಟ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಾಗಿದೆ, ನೀವು ಬಾರ್ಡರ್ ಏರಿಯಾದಿಂದ ಇದ್ದೀರಾ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಹೈದರಾಬಾದ್ ಕರ್ನಾಟಕದ ಕೆಲವೊಂದು ಏರಿಯಾದಿಂದ ಇರಬಹುದು, ಅಥವಾ ಈ ಕಡೆ ಬೆಳಗಾವಿ ಡಿಸ್ಟಿಕ್ನ ಕೆಲವೊಂದು ಏರಿಯಾದಲ್ಲಿ ಇರಬಹುದು, ಹೌದಾ, ಆ ಕಡೆ ಸೊಲ್ಲಾಪುರದ ಕೆಲವೊಂದು ಇದರಲ್ಲಿ ಡಿಸ್ಟಿಕ್ಗಳಲ್ಲಿ ಕನ್ನಡವನ್ನ ಮಾತಾಡ್ತಾರೆ, ಕನ್ನಡ ಅವರಿಗೆ ಗೊತ್ತು, ಬಟ್ ಮಹಾರಾಷ್ಟ್ರದಲ್ಲಿ ಅವರ ಏನ್ ಬರುತ್ತೆ, ರೆಹವಾಸಿ ದಾಖಲೆ ಬರುತ್ತೆ. ಅಂತವರು ಎಜುಕೇಶನ್ ಮಹಾರಾಷ್ಟ್ರದಲ್ಲಿ ಆಗಿದೆ, ಕರ್ನಾಟಕದಲ್ಲಿ ಅಪ್ಲೈ ಮಾಡಬೇಕು ಮ್ಯಾಮ್ ಅಂದ್ರೆ ನಿಮಗೆ ಯಾವುದೇ ರೀತಿ ಮೀಸಲಾತಿ ಸಿಗೋದಿಲ್ಲ. ಅಂದ್ರೆ ಕಾಸ್ಟಿನ ಒಂದು ಮೀಸಲಾತಿ ಇರಬಹುದು ಅಥವಾ ಪರ್ಸೆಂಟೇಜ್, ಅಂದ್ರೆ ಜನರಲ್ ಅವರಾಗಿದ್ರೆ 55%, ಅದೇ ರೀತಿ SC ST ಆಗಿದ್ರು ಕೂಡ 55% ನಿಮ್ದು ಆಗಿರಬೇಕು. ಅರ್ಥ ಆಗ್ತಾ ಇದೆಯಾ? ಅದೇ ರೀತಿ ಕಟ್ ಆಫ್ ಅಲ್ಲಿಯೂ ಕೂಡ ಜನರಲ್ ಕಟ್ ಆಫ್ ಅನ್ನೇ ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಮೀಸಲಾತಿ ಇರುವುದಿಲ್ಲ. ಅವರು ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ನಿಗದಿತ ಕನಿಷ್ಠ 55 ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಲ್ಲಿ ಮಾತ್ರ ಸಾಮಾನ್ಯ ವರ್ಗದಡಿಯಲ್ಲಿಯೇ ಪ್ರವೇಶಾತಿ ನೋಂದಾಯಿಸಬಹುದು. ಅಂದ್ರೆ ನೀವು ಮಹಾರಾಷ್ಟ್ರದವರಿದ್ದು ನೀವು SC ST OBC ಟ್ರಾನ್ಸ್ಜೆಂಡರ್ PWD ಯಾವುದೇ ಕೆಟಗರಿಯನ್ನು ಹೊಂದಿದ್ರೂ ಕೂಡ ನಿಯಮವು ಕೇವಲ ಕರ್ನಾಟಕದವರಿಗೆ ಮಾತ್ರ ಅಪ್ಲೈ ಆಗುತ್ತೆ. ನಿಮಗೆ ಒಂದು ನೆನ್ಪಿಟ್ಕೊಳ್ಳಿ, ಕಟ್ ಆಫ್ ಕೂಡ ಜನರಲ್ನ ಕಟ್ ಆಫ್ ಅಪ್ಲೈ ಆಗಲಿದೆ ನಿಮಗೆ ಎಕ್ಸಾಮ್ ಕ್ಲಿಯರ್ ಆಗೋದಕ್ಕೆ. ಅದೇ ರೀತಿ ಯಾವುದೇ ರೀತಿ ರಿಸರ್ವೇಶನ್, ಕಾಸ್ಟ್ ರಿಸರ್ವೇಶನ್ ನಿಮಗೆ ಬರೋದಿಲ್ಲ. ನಿಮ್ಮ PG ಯಲ್ಲಿ 55% ಆಗಿರಲೇಬೇಕು. ಮುಖ್ಯವಾಗಿ ಅಭ್ಯರ್ಥಿಗಳು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಏನು, ಅಭ್ಯರ್ಥಿತನವು ತಾತ್ಕಾಲಿಕವೆಂದು ಭಾವಿಸಿಕೊಳ್ಳತಕ್ಕದ್ದು. ಅಂದ್ರೆ ನೀವು ಕೆಸೆಟ್ ಎಕ್ಸಾಮಿಗೆ ಏನು ಅಪ್ಲೈ ಮಾಡಿದೀರಾ ಅದರ ಅಭ್ಯರ್ಥಿತನವು ತಾತ್ಕಾಲಿಕ, ಮುಂದೆ ಅಗೇನ್ ವೆರಿಫಿಕೇಶನ್ ಆಗತ್ತೆ. ಅಭ್ಯರ್ಥಿಗಳು ಅರ್ಹತಾ ನಿಬಂಧನೆಗಳನ್ನು ಪರಿಶೀಲಿಸಿದ ನಂತರ ಅವರ ಅಭ್ಯರ್ಥಿತನವನ್ನು ಪರಿಗಣಿಸಲಾಗುವುದು. ಮುಂದೆ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗತ್ತೆ,
ಆದ ಮೇಲೆ ಅರ್ಹತಾ ನಿಬಂಧನೆಗಳನ್ನು ಪರಿಶೀಲಿಸಲಾಗುತ್ತದೆ ಅಂತ. ಓಕೆ, ಈಗಾಗಲೇ ಕೆಸೆಟ್ ಪರೀಕ್ಷೆಯನ್ನು ಬರೆದಿರುವವರು ಮತ್ತೆ ಕೆಸೆಟ್ ಪರೀಕ್ಷೆಯನ್ನ ಕೊಡಬಾರದು. ಒಂದು ವೇಳೆ ಹಾಗೆ ಕಂಡು ಬಂದಲ್ಲಿ ಡಿನೋಟಿಫಿಕೇಶನ್ ಮೂಲಕ ನಿಮ್ಮ ಮೊದಲನೇ ಸರ್ಟಿಫಿಕೇಟ್ ಅನ್ನು ಹಿಂಪಡೆಯಲಾಗುವುದು. ಓಕೆನಾ, ಕೆಸೆಟ್ ಅರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸುವುದು ಕಂಡು ಬಂದಲ್ಲಿ ಅರ್ಹತೆಯನ್ನು ಕೂಡ ಡಿನೋಟಿಫಿಕೇಶನ್ ಮೂಲಕ ಹಿಂಪಡೆಯಲಾಗುವುದು. ದೆನ್ ಭಾರತೀಯ ವಿಶ್ವವಿದ್ಯಾಲಯ ಸಂಸ್ಥೆ ನೀಡುವ 2 ವರ್ಷದ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಮಾಣ ಪತ್ರ ಅಥವಾ ವಿದೇಶಿ ವಿಶ್ವವಿದ್ಯಾಲಯದ ಸಂಸ್ಥೆ ನೀಡುವ ವಿದೇಶಿ ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರ ಹೊಂದಿರುವವರು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ www.aiu.ac.in ಇಂದ ನಿಮ್ಮ ಸರ್ಟಿಫಿಕೇಟ್ ಅನ್ನ ಖಚಿತಪಡಿಸಿಕೊಳ್ಳಬೇಕು. ಅಂದ್ರೆ ನಿಮ್ಮ ಒಂದು ಸರ್ಟಿಫಿಕೇಟ್ ಏನಿದೆ ಅದು ಪೋಸ್ಟ್ ಗ್ರಾಜುಯೇಷನ್ಗೆ ಇಕ್ವಿವ್ಯಾಲೆಂಟ್ ಅಂತ ಅದನ್ನ ಖಚಿತಪಡಿಸಿಕೊಳ್ಳಬೇಕಾಗತ್ತೆ. ಭಾರತೀಯ ವಿಶ್ವವಿದ್ಯಾಲಯ ಸಂಸ್ಥೆ ನೀಡುವ 2 ವರ್ಷದ ಸ್ನಾತಕೋತ್ತರ ಡಿಪ್ಲೊಮಾ ಏನಿರುತ್ತೆ, ಕೆಲವೊಂದು ಡಿಪ್ಲೊಮಾಗಳು PGಗೆ ಇಕ್ವಿವ್ಯಾಲೆಂಟ್ ಇರುತ್ತೆ, ಅದನ್ನ ನೀವು ಖಚಿತಪಡಿಸಿಕೊಳ್ಳಬೇಕು. ಪ್ರಮಾಣ ಪತ್ರ ವಿದೇಶಿ ಪ್ರಮಾಣ ಪತ್ರ ಇದ್ರೆ ಅದನ್ನು ಕೂಡ ಖಚಿತಪಡಿಸಿಕೊಳ್ಳಬೇಕು. ಡಿಪ್ಲೊಮಾ ಪ್ರಮಾಣ ಪತ್ರ ಹೊಂದಿರುವ ಅಭ್ಯರ್ಥಿಗಳು ತಮ್ಮ ಹಿತದೃಷ್ಟಿಯಿಂದ ಮಾನ್ಯತೆ ಪಡೆದ ಭಾರತೀಯ ಸ್ನಾತಕೋತ್ತರ ಪದವಿಯೊಂದಿಗೆ ತಮ್ಮ ಡಿಪ್ಲೊಮಾ ಪದವಿ ಪ್ರಮಾಣ ಪತ್ರ ಸಮಾನತೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಅಂತೀವಿ ನಾವು. ಓಕೆ, AIU ಅಂದ್ರೆ ಏನು, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್, ಅವರ ಕಡೆಯಿಂದ ನಾವೇನ್ ಮಾಡ್ಬೇಕು, ಖಚಿತಪಡಿಸಿಕೊಳ್ಳಬೇಕು. ನಿಮ್ದು ಇಂಡಿಯನ್ ಯೂನಿವರ್ಸಿಟಿಯಿಂದ ಪೋಸ್ಟ್ ಗ್ರಾಜುಯೇಷನ್ ಆಗಿದ್ರೆ ಯಾವುದೇ ಅವಶ್ಯಕತೆ ಇಲ್ಲ. ಕೆಲವೊಂದ್ಸಲ ಫಾರಿನ್ ಯೂನಿವರ್ಸಿಟಿಯಿಂದ ಆಗಿದೆ, ಡಿಪ್ಲೊಮಾ ಇಕ್ವಿವ್ಯಾಲೆಂಟ್ ಇದೆ ಮ್ಯಾಮ್ ಅಂದ್ರೆ ಅದನ್ನ ಖಚಿತಪಡಿಸಿಕೊಳ್ಳಿ. ವಯೋಮಿತಿ ಯಾವುದೇ ಗರಿಷ್ಠ ವಯೋಮಿತಿ ಇಲ್ಲ. ವಿನಾಯಿತಿ ಅಂತ ಬಂದಾಗ ಏನು ನಿಮಗೆ ನಾವೇನಂತೀವಿ ಕನ್ಸೆಷನ್ ಯಾರಿಗೆ ಸಿಗ್ತಾ ಇದೆ ನೋಡಿ. ಯಾವುದೇ ಒಂದು ಸರ್ಕಾರಿ ಅನುದಾನಿತ ಖಾಸಗಿ ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ, ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಸಹಾಯಕ ಪ್ರಾಧ್ಯಾಪಕರಾಗಬೇಕು ಅಂದ್ರೆ ನಿಮಗೆ ಕೆಸೆಟ್ ಎಕ್ಸಾಮ್ ಕ್ಲಿಯರ್ ಆಗಿರಲೇಬೇಕು. ಆದರೆ ಯಾರಿಗೆ ವಿನಾಯಿತಿ ಇದೆ ಅಂದ್ರೆ UGC ಕಾಲಕ್ಕೆ ಏನಾದರೂ ನಿಯಮಗಳನ್ನ ಚೇಂಜ್ ಮಾಡಿದರೆ ಆಗ, ಅಥವಾ 1989ಕ್ಕಿಂತ ಮುಂಚಿತವಾಗಿ UGC ನೆಟ್ ಅನ್ನ ಕ್ಲಿಯರ್ ಮಾಡಿರೋರು ಉತ್ತೀರ್ಣರಾಗಿದ್ದಲ್ಲಿ ಅಂತವರಿಗೆ ಕೆಸೆಟ್ ಪರೀಕ್ಷೆಯಿಂದ ವಿನಾಯಿತಿ ಇದೆ. ಅಂದ್ರೆ 1989ಕ್ಕಿಂತ ಮೊದಲು ನೀವು ಕೆಸೆಟ್ ಎಕ್ಸಾಮ್ ಕ್ಲಿಯರ್ ಆಗಿದ್ರೆ ಈಗ ಮತ್ತೆ ಕೆಸೆಟ್ ಎಕ್ಸಾಮ್ ಕೊಡುವಂತ ಅವಶ್ಯಕತೆ ಇಲ್ಲ. ಕೆಸೆಟ್ ಅಭ್ಯರ್ಥಿಗಳಿಗೆ 1ನೇ ಜೂನ್ 2002ಕ್ಕಿಂತ ಮೊದಲೇ ನಡೆಸಲಾದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುವುದು. ಅಂದ್ರೆ 2002ಕ್ಕಿಂತ ಮೊದಲು. ಓಕೆ, ಅಂತ ಅಭ್ಯರ್ಥಿಗಳು ಭಾರತದಲ್ಲಿ ಎಲ್ಲಿಯಾದರೂ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹರಾಗುತ್ತಾರೆ. ನೋಡಿ, 1 ಜೂನ್ 2002ಕ್ಕಿಂತ ನೀವು ಕೆಸೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಎಲ್ಲಿ ಕೂಡ ನೀವು ಅಪ್ಲೈ ಮಾಡಬಹುದು. 1 ಜೂನ್ 2002ರ ನಂತರ ನೀವು ಕೆಸೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಆಗಿದ್ರೆ ನೀವು ಕರ್ನಾಟಕದಲ್ಲಿ ಮಾತ್ರ ಒಂದು ಸಹಾಯಕ ಪ್ರಾಧ್ಯಾಪಕರಾಗಲು ಅರ್ಹರಾಗಿರ್ತೀರಾ. ಅಂದ್ರೆ 1 ಜೂನ್ 2002ಕ್ಕಿಂತ ಮೊದಲನೇ ಕೆಸೆಟ್ ನೆಟ್ಟಿಗೆ ಇಕ್ವಿವ್ಯಾಲೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಮುಂದೆ ಪರೀಕ್ಷಾ ಶುಲ್ಕ ನಾವು ಹೇಳುವ ಹಾಗೆ ಸಾಮಾನ್ಯ ವರ್ಗ ನೋಡಿ, ಪ್ರವರ್ಗ 1 SC ST, ಅದೇ ರೀತಿ PWD ಮತ್ತು ತೃತೀಯ ಲಿಂಗಿಗಳಿಗೆ 700, ಅವರನ್ನು ಬಿಟ್ಟು ಎಲ್ಲರಿಗೂ 1000. ಅರ್ಥ ಆಗ್ತಾ ಇದೆಯಾ? ಪ್ರವರ್ಗ 1 SC ST PWD ತೃತೀಯ ಲಿಂಗಿ 700, ಉಳಿದವರಿಗೆ 1000. ಶುಲ್ಕ ಪಾವತಿಸುವ ವಿಧಾನ ಆನ್ಲೈನ್ ಮೂಲಕ ಮಾತ್ರ. ಬೇರೆ ಯಾವುದೇ ವಿಧಾನದಲ್ಲಿ ಶುಲ್ಕವನ್ನು ಪಾವತಿಸಲಾಗುವುದಿಲ್ಲ. ಒಮ್ಮೆ ಪಾವತಿಸಿದ ಶುಲ್ಕ ನಿಮಗೆ ರೀಫಂಡ್ ಆಗೋದಿಲ್ಲ. ಎಕ್ಸಾಮ್ ಬಂದ್ಬಿಟ್ಟು ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, 2 ಪೇಪರ್ಸ್ ಇರುತ್ತೆ. ಎಕ್ಸಾಮಿನ ದಿನಾಂಕ 2 ನವೆಂಬರ್. ಇದರಲ್ಲಿ 2 ಪೇಪರ್ಗಳಿದೆ, 2 ಪತ್ರಿಕೆಗಳಿದೆ. ಪೇಪರ್ 1 100 ಮಾರ್ಕ್ಸ್ ಇಂದಿರುತ್ತೆ, ಪೇಪರ್ 2 200 ಮಾರ್ಕ್ಸ್ ಇಂದಿರುತ್ತೆ. ಪೇಪರ್ 1 ನಲ್ಲಿ 50 ಪ್ರಶ್ನೆಗಳಿರುತ್ತೆ, 1 ಪ್ರಶ್ನೆಗೆ 2 ಮಾರ್ಕ್ಸ್ ಇರುತ್ತೆ. ಪೇಪರ್ 2ರಲ್ಲಿ 100 ಪ್ರಶ್ನೆಗಳು, 1 ಪ್ರಶ್ನೆಗೆ 2 ಅಂಕ. ಅರ್ಥ ಆಯ್ತಾ? ಟೋಟಲ್ 3 ಗಂಟೆಗಳ ಕಾಲ ಎಕ್ಸಾಮ್ ಇರುತ್ತೆ. 3 ಗಂಟೆಗಳಲ್ಲಿ ಕಂಟಿನ್ಯೂ ಆಗಿ, ಓಕೆನಾ, ನೀವೇನ್ ಮಾಡ್ತೀರಾ, 3 ಗಂಟೆಗಳಲ್ಲಿ ಕಂಟಿನ್ಯೂ ಆಗಿ ಎಕ್ಸಾಮ್ ಅನ್ನ ಕೊಡ್ತೀರಾ. ಒಂದು ಪೇಪರ್ ಆದ್ಮೇಲೆ ಅಲ್ಲೇ ನಿಮ್ಗೆ ಸೆಕೆಂಡ್ ಪೇಪರ್ ಅನ್ನ, ಕ್ವಶನ್ ಪೇಪರ್ ಅನ್ನ ಕೂಡ ಕೊಡಲಾಗುತ್ತೆ. ಪರೀಕ್ಷಾ ಕೇಂದ್ರದಿಂದ ಹೊರಬರಲು ಅನುಮತಿ ಇರುವುದಿಲ್ಲ. ನೋಡಿ, ಇಲ್ಲಿ ನಾನು ಹೇಳಿದ ಹಾಗೆ ನಿಮ್ಗೆ ಮಧ್ಯಾಹ್ನ 1 ಗಂಟೆಗಿಂತ ಮೊದಲು ನೀವು ಎಕ್ಸಾಮ್ ಹಾಲ್ ಇಂದ ಹೊರಗೆ ಬರಕ್ಕೆ ಆಗೋದಿಲ್ಲ. ಓಕೆ, ಫಸ್ಟ್ ಪೇಪರ್ ಜನರಲ್ ಪೇಪರ್ ಇರುತ್ತೆ. ಜನರಲ್ ಪೇಪರ್ ಅಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಂಡ್ ರಿಸರ್ಚ್, ಅದೇ ರೀತಿ ನಿಮ್ಮ ರೀಸನಿಂಗ್ ಆಗಿರಬಹುದು, ಅದೇ ರೀತಿ ಮ್ಯಾಥಮೆಟಿಕಲ್ ಕ್ವಶನ್ಸ್ ಅನ್ನ ಕವರ್ ಮಾಡ್ತಾರೆ. ಅದರ ಒಂದು 10 ಟಾಪಿಕ್ಸ್ ಇದೆ. ಸಿಲೆಬಸ್ ಅನ್ನು ನೀವು ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಎರಡನೇ ಪೇಪರ್ ಏನಿರುತ್ತೆ, ನಿಮ್ಮ ವಿಷಯ ಯಾವ್ದು ಸೆಲೆಕ್ಟ್ ಮಾಡಿದ್ರಾ. ಫಾರ್ ಎಕ್ಸಾಂಪಲ್ ಕಾಮರ್ಸ್ ಸೆಲೆಕ್ಟ್ ಮಾಡಿದ್ರೆ ಕಾಮರ್ಸ್, ಮ್ಯಾನೇಜ್ಮೆಂಟ್ ಮಾಡಿದ್ರೆ ಮ್ಯಾನೇಜ್ಮೆಂಟ್, ಯಾವ ಪೇಪರ್ ನೀವು ಸೆಲೆಕ್ಟ್ ಮಾಡಿದ್ದೀರಾ ವಿಷಯವನ್ನ ಅದು ಇರುತ್ತೆ. ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ನೀಡುವ ಪೇಪರ್ 1 ಮತ್ತು ಪೇಪರ್ 2 OMR ಹಾಳೆಯಲ್ಲಿ ನಿಗದಿತ ನಮೂನೆಯಲ್ಲಿ ಉತ್ತರಗಳನ್ನು ಗುರುತಿಸಬೇಕು. ಅಂದ್ರೆ OMR ಹಾಳೆನ ಸಪರೇಟ್, ಪೇಪರ್ 1ಗೆ ಸಪರೇಟ್, ಪೇಪರ್ 2ಗೆ ಸಪರೇಟ್ ಕೊಡ್ತಾರೆ. ಕ್ವಶನ್ಸ್ ಅನ್ನ ನೋಡಿ ಕರೆಕ್ಟ್ ಆಗಿ OMR ಹಾಳೆಯಲ್ಲಿ ನೀವು ಉತ್ತರಗಳನ್ನ ಟಿಕ್ ಮಾಡಬೇಕು. ಓಕೆ, ಫಲಿತಾಂಶ ಪ್ರಕಟಣೆ ವಿಧಾನ ಯಾವ ರೀತಿಯಾಗಿರುತ್ತೆ, ಎಕ್ಸಾಮ್ ಆದ ಮೇಲೆ ಅಂತಿಮ ಮತ್ತು ಅಭ್ಯರ್ಥಿಗಳು ಇದಕ್ಕೆ ಬಾಧ್ಯರಾಗಿರಬೇಕು ಅಂತ. ಅಂದ್ರೆ UGC ನೆಟ್ಟಿನ ಮಾನದಂಡದ ಪ್ರಕಾರ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಓಕೆನಾ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಇವರು,
ಮಿನಿಮಮ್ 35% ನಿಮ್ಮ ಕ್ವಾಲಿಫೈಯಿಂಗ್ ಮಾರ್ಕ್ಸ್, ಓಕೆನಾ. ಮಿನಿಮಮ್ 35% ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರುತ್ತೆ. ಜನರಲ್ ಅವರಿಗೆ 40%. ಇದರ ಅರ್ಥ ಏನು ಮ್ಯಾಮ್? 40% ಸ್ಕೋರ್ ಮಾಡಿದ್ರೆ ನಾವು ನಮ್ಮ ಸೆಟ್ ಎಕ್ಸಾಮ್ ಕ್ಲಿಯರ್ ಆಯ್ತಾ? ಅಲ್ಲ, ಮಿನಿಮಮ್ ಅಂತ ಹೇಳ್ತಾ ಇದೀವಿ. ಮಿನಿಮಮ್ 40%ಗಿಂತ ಕೆಳಗಂತೂ ಕಟ್ ಆಫ್ ಇರೋದೇ ಇಲ್ಲ. 40% ಇಸ್ ದ ಮಿನಿಮಮ್ ಕ್ರೈಟೇರಿಯಾ ಫಾರ್ ಜನರಲ್ ಅಂಡ್ 35% ಈಸ್ ಫಾರ್ ಆಲ್ ಅದರ್ ಕೆಟಗರೀಸ್. ಆದರೆ ಯೂಶುವಲಿ ಏನಾಗುತ್ತೆ ಹೇಳಿ, ನೀವು 60% ಒಂದು ಟಾರ್ಗೆಟ್ ಅನ್ನ ಇಟ್ಟುಕೊಂಡು ಹೋಗ್ಬೇಕು. ಮಿನಿಮಮ್ 60% ಆದ್ರೂ ನಿಮಗೆ ಬಂದ್ರೆ ಕ್ಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಏನ್ ಮಾಡ್ತಾರೆ ಅಂದ್ರೆ, ಟೋಟಲ್ ಎಷ್ಟು ಜನ ಅಟೆಂಡ್ ಆಗಿದ್ದಾರೆ ಅಂದ್ರೆ 100 ಜನ ಅಟೆಂಡ್ ಆಗಿದ್ರೆ 6%, ಟಾಪ್ 6% ಏನಿದೆ ಅವರನ್ನ ಕ್ವಾಲಿಫೈ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಒಂದು ರಿಸಲ್ಟ್ ಪೇಪರ್ 1 ಮತ್ತು ಪೇಪರ್ 2 ಒಟ್ಟು 2 ಪತ್ರಿಕೆಗಳನ್ನು ಸೇರಿಸಿ ಟೋಟಲ್ ಸ್ಲಾಟ್, ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಯ ಟೋಟಲ್ ಸ್ಲಾಟ್ 2 ಪೇಪರ್ಗೆ ಅವರು ಅಟೆಂಡ್ ಆಗಿರಬೇಕು, ಒಂದೇ ಪೇಪರ್ಗೆ ಅಟೆಂಡ್ ಆಗಿರಬಾರದು. ಈ ಒಟ್ಟು ಸ್ಲಾಟ್ಗಳನ್ನು 2 ಪ್ರತಿಗಳು ಹಾಜರಾದ ಹಂತವನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ವಿಷಯವಾರು ಮತ್ತು ಪ್ರವರ್ಗವಾರು ಸಿದ್ಧಪಡಿಸಲಾಗುವುದು. ಅಂದ್ರೆ ಎಕ್ಸಾಮ್ ನಿಮ್ಮ ಸಬ್ಜೆಕ್ಟ್ ವೈಸ್ ಕಟ್ ಆಫ್ ಬೇರೆ ಬೇರೆ ಬರುತ್ತೆ. ಆದ್ರೆ ಕಟ್ ಆಫ್ ಅಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಎರಡರ ಮಾರ್ಕ್ಸ್ ಕೂಡ ಕವರ್ ಆಗಿರುತ್ತೆ. ಇಷ್ಟನ್ನ ಮಾತ್ರ ಈ ಸೆಕ್ಷನ್ ನೀವು ನೆನಪಿಟ್ಕೊಂಡ್ರೆ ಸಾಕು. ಈ ಒಂದು ಕ್ಯಾಲ್ಕುಲೇಷನ್ ಎಲ್ಲಾನು UGC ಕಡೆಯಿಂದ, ನಿಮ್ಮ ಒಂದು ಕೆಸೆಟ್ ಇಂದ ಪ್ರಾಧಿಕಾರದ ಕಡೆಯಿಂದ ಆಗುತ್ತೆ. ಇದು ನಿಮಗೆ ಫಾರ್ ಯುವರ್ ನಾಲೆಜ್ ಅಂತ ಅವರು ಕ್ಲಾರಿಫಿಕೇಶನ್ ಕೊಟ್ಟಿರ್ತಾರೆ ಯಾವ ರೀತಿ ಆಗುತ್ತೆ ಅಂತ ಮಾತ್ರ. ಓಕೆ, ಕೆಸೆಟ್ ಪಠ್ಯಕ್ರಮ ನಿಮಗೆ ಬೇಕಾಗಿದ್ದರೆ ಈ ಒಂದು ವೆಬ್ಸೈಟ್ ಏನಿದೆ, ಈ ಒಂದು ವೆಬ್ಸೈಟ್ ಅನ್ನು ಡೈರೆಕ್ಟ್ ಆಗಿ ನೀವು ಓಪನ್ ಮಾಡಿ, ಈ ಒಂದು ನಾನು ಏನು ಡಾಕ್ಯುಮೆಂಟ್ ಅನ್ನ ಕೆಳಗೆ ನಿಮಗೆ ಕೊಟ್ಟಿರ್ತೀನಿ, ಆ ಡಾಕ್ಯುಮೆಂಟ್ ಅಲ್ಲಿ ಡೈರೆಕ್ಟ್ ಆಗಿ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಹೋಗಿ ಸಿಲೆಬಸ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆನಾ. ವಿಷಯಗಳು 33 ವಿಷಯಗಳ ಒಂದು ಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ 33 ವಿಷಯಗಳ ಪಟ್ಟಿಯನ್ನು ಕರೆಕ್ಟ್ ಆಗಿ ಓದ್ಕೊಳ್ಬೇಕು. ಇದರಲ್ಲಿ ಒಂದು ವೇಳೆ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ವಿಷಯ ಇಲ್ಲ ಅಂದ್ರೆ ನಾನು ಹೇಳಿದ ಹಾಗೆ ನೀವು ನೆಟ್ ಎಕ್ಸಾಮಿಗೆ ಅಪ್ಲೈ ಮಾಡಬೇಕಾಗತ್ತೆ. ಆ ಒಂದು ವಿಷಯ ಈ ಒಂದು ಸೆಟ್ಟಿನ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತ ಅರ್ಥ. ಓಕೆನಾ, ಇಷ್ಟು ಇಲ್ಲಿ ಸಾಕು. ಇಲ್ಲಿ ನೋಡಿ, ನಾನು ಹೇಳಿದ ಹಾಗೆ 33 ವಿಷಯಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ಪ್ರಶ್ನೆ ಪತ್ರಿಕೆಯ ಆವೃತ್ತಿ ಆಂಗ್ಲ ಭಾಷೆಯಲ್ಲಿ ಮಾತ್ರ ಬರುತ್ತೆ, ಕೆಲವೊಂದು ವಿಷಯಗಳಲ್ಲಿ 2 ಭಾಷೆಯಲ್ಲಿಯೂ ಬರುತ್ತೆ. ನಿಮ್ಮ ಒಂದು ವಾಣಿಜ್ಯ ಶಾಸ್ತ್ರ, ನನ್ನ ಒಂದು ಇದೇನಿದೆ ಯೂಟ್ಯೂಬ್ ಚಾನೆಲ್ ವಾಣಿಜ್ಯ ಶಾಸ್ತ್ರಕ್ಕೆ ಮೀಸಲಾಗಿರೋದ್ರಿಂದ, ಅಂದ್ರೆ ನಾನು ಕಾಮರ್ಸ್ ಪೇಪರ್ ಅನ್ನೇ ಡಿಸ್ಕಸ್ ಮಾಡೋದ್ರಿಂದ ಇಲ್ಲಿ ಹೇಳ್ತಾ ಇದ್ದೀನಿ, ವಾಣಿಜ್ಯ ಶಾಸ್ತ್ರ ಆಂಗ್ಲ ಭಾಷೆಯಲ್ಲಿ ಮಾತ್ರ ಕ್ವಶನ್ ಪೇಪರ್ ಬರುತ್ತೆ. ಅದೇ ರೀತಿ ಕಾಮರ್ಸಿನಲ್ಲಿಯೇ MBA ಮಾಡಿರೋರಿಗೆ, ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅವರಿಗೆ ಕೂಡ ಇಲ್ಲಿ ನೋಡಿ, ಮ್ಯಾನೇಜ್ಮೆಂಟ್ ಅವರಿಗೂ ಕೂಡ ಆಂಗ್ಲ ಭಾಷೆಯಲ್ಲಿ, ಅಂದ್ರೆ ಕಾಮರ್ಸ್ ಅಲ್ಲಿ ಮ್ಯಾನೇಜ್ಮೆಂಟ್, ಅದೇ ರೀತಿ MCOM ಮಾಡಿರೋರಿಗೆ, MCOM MBA ಮಾಡಿರೋರಿಗೆ ಓನ್ಲಿ ಇಂಗ್ಲಿಷ್ ಅಲ್ಲಿ ಪೇಪರ್ 2 ಬರುತ್ತೆ, ಪೇಪರ್ 1 2 ಭಾಷೆಯಲ್ಲಿಯೂ ಕೂಡ ಬರುತ್ತೆ. ಓಕೆನಾ. ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆ ಬರೆಯುವ ವಿಷಯದಲ್ಲಿ UGC ನವದೆಹಲಿಯ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಸಂಸ್ಥೆಯಿಂದ ಸ್ನಾತಕೋತ್ತರ ಯಾವುದೇ ತತ್ಸಮಾನ ಪದವಿಯನ್ನು ಹೊಂದಿರಬೇಕು. ಅಂದ್ರೆ ನೀವು ಯಾವುದೇ ರೀತಿಯ ಪೋಸ್ಟ್ ಗ್ರಾಜುಯೇಷನ್ ಅಥವಾ ತತ್ಸಮಾನ ಒಂದು ಡಿಗ್ರಿಯನ್ನ ಹೊಂದಿರಬೇಕಾಗತ್ತೆ. ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ಬರೆಯುವ ವಿಷಯದಲ್ಲಿ UGC ನವದೆಹಲಿಯಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ, ಯಾವುದೋ ಒಂದು ಮಾನ್ಯತೆ ಇಲ್ಲದ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆಯದಿದ್ದ ಅಥವಾ ಮಾನ್ಯತೆ ಇಲ್ಲದಿರುವ ವಿಶ್ವವಿದ್ಯಾಲಯದಿಂದ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರೆ ಅದು ಕನ್ಸಿಡರ್ ಆಗೋದಿಲ್ಲ. ಒಂದಕ್ಕಿಂತ ಹೆಚ್ಚು ಸ್ನಾತಕೋತ್ತರ ಪದವಿಗಳಿದೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ MBA ಮತ್ತೆ MCOM 2 ಇದೆ, ನಾನು ಒಂದು ಕಾಲಕ್ಕೆ ಒಂದೇ ವಿಷಯದಲ್ಲಿ ಮಾತ್ರ ಅರ್ಜಿಯನ್ನ ಸಲ್ಲಿಸಬೇಕು. ಮುಂದಿನ ನೋಡಿ, ಪರೀಕ್ಷಾ ಕೇಂದ್ರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಪರೀಕ್ಷಾ ಕೇಂದ್ರಗಳಲ್ಲಿ ಇಲ್ಲಿ 11 ಕೇಂದ್ರಗಳನ್ನ ಕೊಟ್ಟಿದ್ದಾರೆ. ಕೆಳಗೆ ನಿಮಗೆ ಅಗೇನ್ ನೋಡಿ 2 ವಿಷಯಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ, ಭಾಗ B ಮತ್ತು ಭಾಗ A ಅಂತ. ಭಾಗ A ಯಲ್ಲಿ ಏನಿದೆಯೋ, ಭಾಗ A ಯಲ್ಲಿ ನೀಡಲಾದ 18 ವಿಷಯಗಳಿಗೆ ಕೆಸೆಟ್ ಪರೀಕ್ಷೆಯನ್ನು ಕರ್ನಾಟಕದ 11 ಪರೀಕ್ಷಾ ಕೇಂದ್ರಗಳಲ್ಲಿ, ಇಲ್ಲಿ ಏನು 11 ಪರೀಕ್ಷಾ ಕೇಂದ್ರಗಳಿದೆ, ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ಮಂಗಳೂರು, ಈ ಒಂದು 11 ಕೇಂದ್ರಗಳಲ್ಲಿ ಈ ಒಂದು 18 ವಿಷಯಗಳ ಸ್ಟೂಡೆಂಟ್ಸ್ ಸಿಲೆಕ್ಟ್ ಮಾಡಬಹುದು ಆ ಒಂದು ಸೆಂಟರ್ ಅನ್ನ. ಉಳಿದ ಇಲ್ಲಿ ಏನು 15 ವಿಷಯಗಳಿದೆ, ಈ ಒಂದು 15 ವಿಷಯಗಳ ವಿದ್ಯಾರ್ಥಿಗಳು ಬೆಂಗಳೂರನ್ನು ಮಾತ್ರ ಸೆಂಟರ್ ಆಗಿ ಸಿಲೆಕ್ಟ್ ಮಾಡಬೇಕಾಗತ್ತೆ, ಬೇರೆ ಕಡೆ ಅವರಿಗೆ ಅವಕಾಶ ಇಲ್ಲ. ಅರ್ಜಿ ಸಲ್ಲಿಸುವ ವಿಧಾನ ನೋಡಿ, ಈ ಒಂದು ವೆಬ್ಸೈಟ್ ಅಗೇನ್ ಸೇಮ್ ವೆಬ್ಸೈಟ್ ಇದೆ, ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಈ ಒಂದು ವೆಬ್ಸೈಟ್ ಅನ್ನ ನೀವು ಕ್ಲಿಕ್ ಮಾಡಿದಾಗ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಅನುಕೂಲತೆ ಮತ್ತು ಕೊನೆಯ ನಿಮಿಷದ ತೊಂದರೆಗಳನ್ನು ನೀವು ನಿವಾರಿಸಿಕೊಳ್ಳಲು 18 ತಾರೀಕಿಂತ ಮೊದಲೇ ಅರ್ಜಿಯನ್ನ ಫಿಲ್ ಮಾಡಿ ಅಂತ ಪ್ರಾಧಿಕಾರ ಮನವಿ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ತೊಂದರೆಗಳು KEA ಜವಾಬ್ದಾರಿ ಆಗಿರುವುದಿಲ್ಲ. ಅಂದ್ರೆ ಆನ್ಲೈನ್ ಅಲ್ಲಿ ನಿಮ್ಗೆ ಏನೋ ಟೆಕ್ನಿಕಲ್ ಇಶ್ಯೂ ಬಂದ್ರೆ ಮುಂದೆ ಅದನ್ನ ಮತ್ತೆ ಅಪ್ಲಿಕೇಶನ್ಗೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ನೀವು ಹೇಳೋಕೆ ಬರೋದಿಲ್ಲ. ಅದಕ್ಕಾಗಿ ಕೊನೆಯ ದಿನಾಂಕದವರೆಗೂ ಕಾಯದೇನೆ ನೀವು ಅಪ್ಲೈ ಮಾಡಿ. ಅಭ್ಯರ್ಥಿಗಳು ನಿಗದಿತ ವಿಷಯದಲ್ಲಿ ಈ ಕೆಳಗಿನಂತೆ ನೋಂದಾಯಿಸತಕ್ಕದ್ದು.
ಅಭ್ಯರ್ಥಿ ವಿವರಗಳು, ವಿದ್ಯಾಭ್ಯಾಸ, ಕೆಸೆಟ್ 2020 ಪರೀಕ್ಷೆಯ ವಿವರಗಳು ಇದೆಲ್ಲವನ್ನು ಕರೆಕ್ಟ್ ಆಗಿ ನೀವು ಫಿಲ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಅಗೇನ್ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಡಿಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಒಂದು ವಿದ್ಯಾರ್ಥಿಯ ನಾನೇನು ಫಾರ್ಮ್ ಫಿಲ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಫಾರ್ಮ್ ಫಿಲ್ ಮಾಡಿ ನಿಮಗೆ ತೋರಿಸ್ತೀನಿ. ಆದ್ರೆ ನೀವು ಫಾರ್ಮ್ ಫಿಲ್ ಮಾಡುವಾಗ ಎಲ್ಲ ಒಂದು ನಿಮ್ಮ ಇನ್ಫಾರ್ಮೇಶನ್ ಅಂದ್ರೆ ನಿಮ್ಮ ಹೆಸರು, ನಿಮ್ಮ ವಿಷಯ, ನೀವು ಯಾವ್ದ್ರಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರಾ ಇದನ್ನೆಲ್ಲ ಕರೆಕ್ಟ್ ಆಗಿ ಹಾಕುವ ಜವಾಬ್ದಾರಿ ನಿಮ್ದೆ. ಓಕೆ, ಅಭ್ಯರ್ಥಿಗಳು ಕೆಸೆಟ್ 2025 ಪರೀಕ್ಷೆ ಅಂತಿಮವಾಗಿ ಭರ್ತಿ ಮಾಡಿದ ಮುದ್ರಿತ ಪ್ರತಿಗಳು ಅಂದ್ರೆ ಫಿಲ್ ಮಾಡಿ ಆದಮೇಲೆ ನಿಮ್ಮ ಏನು ಒಂದು ಪ್ರಿಂಟೆಡ್ ಕಾಪಿ ಇರುತ್ತೆ, ಚಾನಲ್ ಕಾಪಿ ಇರುತ್ತೆ, ಪ್ರಿಂಟೆಡ್ ಕಾಪಿ ಇರುತ್ತೆ, ಅದನ್ನ ನಿಮ್ಮ ಹತ್ರ ಇಟ್ಕೊಳ್ಬೇಕು. ಓಕೆ, ಎಲ್ಲಾ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು JPEG ಅಂದ್ರೆ ಈ ಫಾರ್ಮ್ಯಾಟ್ ಅಲ್ಲಿಯೇ, ಬೇರೆ ಬೇರೆ ಫಾರ್ಮ್ಯಾಟ್ ಇರುತ್ತೆ, ಈ ಫಾರ್ಮ್ಯಾಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಆನ್ಲೈನ್ ಅರ್ಜಿ ವ್ಯವಸ್ಥೆಯು ನಿರ್ದಿಷ್ಟಪಡಿಸಿದ ಗಾತ್ರದಿಂದ ಚಿಕ್ಕದಾಗಿದ್ದಾರೆ ಅಂದ್ರೆ ಒಂದು ಅಲ್ಲಿ ಕೊಟ್ಟಿರ್ತಾರೆ ಎಷ್ಟು ಬೈ ಎಷ್ಟಿನ ಫೋಟೋ ಇರಬೇಕು, ಡಾಕ್ಯುಮೆಂಟ್ ಯಾವ ಸೈಜ್ ಅಲ್ಲಿ ಇರಬೇಕು, ಅದೇ ಸೈಜ್ ಅಲ್ಲಿ ಅಪ್ಲೋಡ್ ಮಾಡಿ. ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ನೆಟ್ ಕೆಫೆ ಅಥವಾ ನೆಟ್ ಸೆಂಟರ್ಗೆ ಹೋಗಿ ಅಪ್ಲೈ ಮಾಡೋದು ಸೇಫ್. ಕೆಸೆಟ್ 2025 ಪರೀಕ್ಷೆಗೆ ನಿಗದಿಪಡಿಸಲಾದ ಶುಲ್ಕವನ್ನು ಆನ್ಲೈನ್ ಮೂಲಕ ಮಾತ್ರವೇ ಪಾವತಿಸತಕ್ಕದ್ದು. ಅರ್ಥ ಆಗ್ತಾ ಇದೆಯಾ? ಪರೀಕ್ಷೆಯ ಪ್ರವೇಶ ಪತ್ರವನ್ನು ನೀವು ಆನ್ಲೈನ್ ವೆಬ್ಸೈಟ್ ಮೂಲಕನೇ ಅಂದ್ರೆ ಹಾರ್ಡ್ ಕಾಪಿ ನಮ್ಮ ಮನೆಗೆ ಬರುತ್ತೆ ಅಂತ ಕಾಯೋದಲ್ಲ, 24 ಅಕ್ಟೋಬರಿಗೆ ನೀವು ವೆಬ್ಸೈಟ್ ಇಂದನೇ ಪೋರ್ಟಲ್ ಓಪನ್ ಆದಾಗ ಡೌನ್ಲೋಡ್ ಮಾಡ್ಕೊಳ್ಬೇಕು. ಅಗೇನ್ ನಾನು ಕಾಲಕಾಲಕ್ಕೆ ಇನ್ಫಾರ್ಮೇಶನ್ ಅನ್ನ ನಿಮಗೆ ಕೊಡ್ತಾ ಇರ್ತೀನಿ. ನೋಡಿ, ಸಾಮಾನ್ಯ ಸೂಚನೆಗಳು ಈ ಒಂದು ಸೆಕ್ಷನ್ ಏನಿದೆ ಎಕ್ಸಾಮ್ ಟೈಮ್ ವರೆಗೂ ನೀವು ನೆನಪಿಟ್ಕೊಳ್ಬೇಕು. ಎಕ್ಸಾಮಿಗೆ ಹೋಗುವಾಗ್ಲೂ ಒಂದ್ಸಲ ಈ ಒಂದು ವಿಡಿಯೋನ ರಿಪೀಟ್ ಆಗಿ ನೋಡ್ಕೊಂಡು ಹೋಗಿ. ಅಗೇನ್ ನಿಮ್ಮ ಹಾಲ್ ಟಿಕೆಟ್ ಅನ್ನು ಕೊಟ್ಟಿರ್ತಾರೆ, ಆ ಸಾಮಾನ್ಯ ಒಂದು ಇನ್ಫಾರ್ಮೇಶನ್ ಅನ್ನು ಕೂಡ ನೀವು ನೋಡ್ಕೊಂಡು ಹೋಗ್ಬೇಕು. ನೋಡಿ, ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಪ್ರಾಧಿಕಾರದ ವೆಬ್ಸೈಟ್ ನಿಂದಲೇ ಡೌನ್ಲೋಡ್ ಮಾಡಿಕೊಳ್ಳತಕ್ಕದ್ದು. ಅದರಲ್ಲಿ ಮುದ್ರಿತವಾಗಿರುವ ಎಲ್ಲಾ ವಿವರಗಳನ್ನು ಪರಿಶೀಲಿಸಿ ಪರೀಕ್ಷಾ ಕೇಂದ್ರವನ್ನು ಖಚಿತಪಡಿಸಿಕೊಳ್ಳಬೇಕು. ಅಂದ್ರೆ 24ನೇ ಅಕ್ಟೋಬರಿಗೆ ನೀವು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ, ಮೊದಲು ಕೂತ್ಕೊಂಡು ಅದರಲ್ಲಿ ಬಂದಿರೋ ಫೋಟೋ, ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಎಕ್ಸಾಮ್ ಸೆಂಟರ್ ಅಲ್ಲಿದೆ, ಡಿಟೇಲ್ ಆಗಿ ನೋಡ್ಕೊಳ್ಬೇಕು. ಪ್ರವೇಶ ಪತ್ರದ ಜೊತೆಯಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವ ಸೂಚನೆಗಳನ್ನು ತಪ್ಪದೆ ಓದಿ. ಓಕೆ, ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನವಿರುವುದಿಲ್ಲ, ನೋ ನೆಗೆಟಿವ್ ಮಾರ್ಕಿಂಗ್. 2025 ಪರೀಕ್ಷೆಗೆ ಹಾಜರಾದ ಮಾತ್ರಕ್ಕೆ ಅರ್ಹತೆ ಎಂದು ಕನ್ಸಿಡರ್ ಆಗೋದಿಲ್ಲ. ಅಂದ್ರೆ ಎಕ್ಸಾಮ್ ಕೊಟ್ಟಿದ್ದೀನಿ ಅಂದ್ರೆ ಅರ್ಹನಲ್ಲ, ನಿಮಗೆ ಕಟ್ ಆಫ್ ಬರಬೇಕು, ನಿಮ್ಮ ಸರ್ಟಿಫಿಕೇಟ್ ಬರಬೇಕು, ಎಲ್ಲಕ್ಕೆ ಮುಂದೆ ಪ್ರೊಸೀಜರ್ ಇದೆ. ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ಆಧುನಿಕ ಉಪಕರಣಗಳನ್ನ, ಎಲೆಕ್ಟ್ರಾನಿಕ್ ಡಿವೈಸಸ್ ಅನ್ನ, ಮೊಬೈಲ್ ಫೋನ್, ಬ್ಲೂಟೂತ್ ಗ್ಯಾಜೆಟ್ಸ್, ಮಾರ್ಕರ್, ಕ್ಯಾಲ್ಕುಲೇಟರ್, ವೈಟ್ ಫ್ಲೂಯಿಡ್ ಅಂದ್ರೆ ಯಾವುದೇ ರೀತಿಯ ಫ್ಲೂಯಿಡ್ ಆಗಿರ್ಬೋದು, ವೈರ್ಲೆಸ್ ಸೆಟ್ಸ್, ಚೀಟುಗಳು, ಪುಸ್ತಕ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗಬಾರದು. ಅಲ್ಲದೆ ಈ ಮೇಲೆ ಯಾವುದೇ ವಸ್ತುಗಳು ಸಂರಕ್ಷಿಸಿಡಲು ಅಂದ್ರೆ ನೀವು ಬುಕ್ ತಗೊಂಡು ಬಂದಿದ್ದೀನಿ ಸರ್ ರಿವೈಸ್ ಮಾಡೋದಕ್ಕೆ, ಇದನ್ನ ಇಟ್ಕೊಳ್ಳಿ, ಮೊಬೈಲ್ ಇಟ್ಕೊಳ್ಳಿ, ಗ್ಯಾಜೆಟ್ ಇಟ್ಕೊಳ್ಳಿ ಅಂದ್ರೆ ಯಾರು ಇಟ್ಕೊಳ್ಳೋದಿಲ್ಲ. ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ರೀತಿಯ ಕೈಗಡಿಯಾರಗಳನ್ನು ತೆಗೆದುಕೊಂಡು ಹೋಗಬಾರದು. ಓಕೆ, ಸಮಯ ನೋಡಲು ಅಲ್ಲಿ ಏನು ವಾಚ್ ಇಟ್ಟಿರ್ತಾರೆ, ವಾಲ್ ಕ್ಲಾಕ್, ಅದನ್ನೇ ನೋಡ್ಬೇಕು. ಅದಕ್ಕೆ ನಿಮಗೆ ಗಂಟೆಗಳನ್ನ ಅಂದ್ರೆ ಒಂದು ಅರ್ಧ ಗಂಟೆ ಇರುವಾಗ ಅಥವಾ ವಾರ್ನಿಂಗ್ ಬೆಲ್ಸ್ ಅಂತೀವಿ ಅದನ್ನ ಹಾಕ್ತಾ ಇರ್ತಾರೆ. ಪರೀಕ್ಷಾ ಮಧ್ಯಂತರದಲ್ಲಿ ಭಾವಿಸುವ ಎಚ್ಚರಿಕೆ ಗಂಟೆಗಳ ವಿವರಗಳಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವ ಬೆಲ್ ಸಮಯವನ್ನು ನೋಡಲು ಕೋರಲಾಗಿದೆ. ಅಂದ್ರೆ ಎಷ್ಟೆಷ್ಟು ಗಂಟೆಗೆ ಬೆಲ್ ಆಗುತ್ತೆ ಅನ್ನೋದು ಕೂಡ ವೆಬ್ಸೈಟ್ ನಲ್ಲಿ ಕೊಟ್ಟಿರ್ತಾರೆ, ಅದನ್ನ ನೋಡ್ಕೊಳ್ಬೇಕು. ಅಭ್ಯರ್ಥಿಗಳು ಮೊಣಕೈಗೆ ಬರುವಂತ ಅರ್ಧ ತೋಳಿನ ಉಡುಪುಗಳನ್ನು ಧರಿಸಿ ಪರೀಕ್ಷೆಗೆ ಹಾಜರಾಗುವುದು. ಕಿವಿ, ಓಲೆ, ತಲೆ, ಮುಖ ಮುಚ್ಚುವಂತ ವಸ್ತ್ರವನ್ನು ನಿಷೇಧಿಸಲಾಗಿದೆ. ಅಂದ್ರೆ ನೋಡಿ, ಯಾವುದೇ ರೀತಿಯ ಆಭರಣಗಳನ್ನು ಹಾಕೊಂಡು ಹೋಗಬಾರ್ದು. ಮಹಿಳೆಯರು ಮಂಗಳಸೂತ್ರ ಮತ್ತು ಕಾಲುಂಗುರ ಬಿಟ್ಟು ಏನು ಹಾಕೊಂಡು ಹೋಗಬಾರ್ದು. ಒಡವೆಗಳನ್ನ, ಬಟ್ಟೆಗಳ ವಿಷಯಕ್ಕೆ ಬಂದಾಗ ಯಾವುದೇ ರೀತಿಯ ಮಾಸ್ಕ್ಗಳಾಗಿರ್ಬೋದು, ಫುಲ್ ಕವರ್ ಆಗುವಂತ ಬಟ್ಟೆಗಳಾಗಿರ್ಬೋದು, ಅವುಗಳನ್ನ ನಿಷೇಧಿಸಲಾಗಿದೆ. ಅಂದ್ರೆ ಫಾರ್ ಜೆಂಟ್ಸ್ ಏನ್ ಹೇಳ್ತಾರೆ ಅವರು, ಫುಲ್ ಕೈ ಕವರ್ ಆಗುವಂತ ಶರ್ಟ್ಸ್ ಹಾಕೊಳ್ಬಾರ್ದು, ಮೊಣಕೈವರೆಗೆ ಬರುವಂತದ್ದು ಮಾತ್ರ ಹಾಕೊಳ್ಬೇಕು. ಲೇಡೀಸ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮುಖ ಮುಚ್ಚುವಂತಹ ಮಾಸ್ಕ್ ಗಳನ್ನ ಹಾಕೊಂಡು ಬರಬಾರದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಜೆಂಟ್ಸ್ ಲೇಡೀಸ್ ಇಬ್ಬರಿಗೂ ಅಪ್ಲೈ ಆಗುತ್ತೆ ಇದು. ದೆನ್ ಅಭ್ಯರ್ಥಿಗಳು ಸಂಪೂರ್ಣವಾಗಿ ಅಭ್ಯರ್ಥಿತನ ತಾತ್ಕಾಲಿಕವಾಗಿರ್ತದೆ. ನಾನು ಹೇಳಿದ ಹಾಗೆ ನಿಮ್ಮ ಅಭ್ಯರ್ಥಿತನವನ್ನ ಹಾಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಪ್ರವೇಶ ಪತ್ರದಲ್ಲಿ ಅಭ್ಯರ್ಥಿಗಳು ಕಡ್ಡಾಯವಾಗಿ ನೋಡಿ ಏನ್ ತೆಗೆದುಕೊಂಡು ಹೋಗ್ಬೇಕು, ಎಕ್ಸಾಮ್ಗೆ ಹೋಗುವಾಗ ಗುರುತಿನ ಚೀಟಿ, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಗಳನ್ನು ತೆಗೆದುಕೊಂಡು ಹೋಗ್ಬೇಕು. ಯಾವ್ದಾದ್ರು ಒಂದನ್ನು ಬಿಟ್ಟು ಎರಡನ್ನು ತೆಗೆದುಕೊಂಡು ಹೋಗಿ. ಓಕೆ, ಕೊಠಡಿಯ ಮೇಲ್ವಿಚಾರಕರು ನೀಡುವ ಎಲ್ಲಾ ಸೂಚನೆಗಳನ್ನು ತಪ್ಪದೇ ಪಾಲಿಸಬೇಕು. ಪ್ರವೇಶ ಪತ್ರದಲ್ಲಿ ನಮೂದಿಸಿರುವ ಸೂಚನೆಗಳನ್ನು ಗಮನವಿಟ್ಟು ಓದಿಕೊಳ್ಳಬೇಕು. ಓಕೆ, ಪ್ರವೇಶ ಪತ್ರದಲ್ಲಿ ನಿಗದಿಪಡಿಸಿರುವ ಕೇಂದ್ರವನ್ನು ಹೊರತುಪಡಿಸಿ ಒಂದು ವೇಳೆ ನೀವು ಬೈ ಮಿಸ್ಟೇಕ್ ಆಗಿ ಒಂದೇ ಊರಲ್ಲಿ 2 ಸೆಂಟರ್ ಇದೆ, ಆ ಊರಿನಲ್ಲಿರುವ ಬೇರೆ ಸೆಂಟರ್ಗೆ ಹೋಗಿದ್ದೀರಾ ಅನ್ಕೊಳ್ಳಿ, ಅಲ್ಲಿ ನಿಮಗೆ ಅವರು ಪರ್ಮಿಷನ್ ಕೊಡೋಕೆ ಬರೋದಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಬೆಲ್ಗಾಮ್ ಅಲ್ಲಿ 2 ಸೆಂಟರ್ಸ್ ಇದೆ, ನೀವು ಬೇರೆ ಸೆಂಟರ್ಗೆ ಹೋಗಿ ಮುಟ್ಟಿದ್ದೀರಾ,
ಆನ್ ಅಂದ್ರೆ ನಿಮ್ಮ ಹತ್ರ ಟೈಮೇ ಇಲ್ಲ ಬೇರೆ ಕಡೆ ಟ್ರಾವೆಲ್ ಮಾಡೋದಕ್ಕೆ, ಈ ಸೆಂಟ್ರಲ್ಲಿ ನಮಗೆ ನೀವು ಅನುವು ಮಾಡಿಕೊಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ನಿಮ್ಮ ಸೆಂಟರಿಗೆ ನೀವು ಹೋಗಬೇಕು. ಕರೆಕ್ಟಾಗಿ ಯಾವ ಕಾಲೇಜಲ್ಲಿದೆ, ಎಲ್ಲಿದೆ, ಏನು ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲೇ ಹೋಗಿ ಅಲ್ಲಿಗೆ ಮುಟ್ಟಬೇಕು. ಓಕೆನಾ? ಅದಾದ್ಮೇಲೆ OMR ಉತ್ತರ ಪತ್ರಿಕೆಯ ಮೇಲೆ ಅಗತ್ಯ ಮಾಹಿತಿಗಳನ್ನ, ಈ ಒಂದು ಪಾಯಿಂಟ್ ಅನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೇ ಇನ್ವಿಜಿಲೇಟರ್ ಏನ್ ಹೇಳ್ತಾರೆ ಅದನ್ನ ಕಿವಿ ಕೊಟ್ಟು ಕೇಳಿ ಅದನ್ನ ಮಾತ್ರ ಅಲ್ಲಿ ಫಿಲ್ ಮಾಡಬೇಕು. ಎಕ್ಸ್ಟ್ರಾ ಏನು ನೀವು ಬರಿಬಾರ್ದು, ಅಲ್ಲಿ ವೈಟ್ನರ್ ಯೂಸ್ ಮಾಡಬಾರ್ದು, ಯಾವುದೇ ರೀತಿಯ ಎಕ್ಸ್ಟ್ರಾ ಅದರ ಮೇಲೆ ಬರಿಬಾರ್ದು. ಓಕೆನಾ? ಕೆಲವು ವಿಷಯಗಳು ಪ್ರಶ್ನೆ ಪತ್ರಿಕೆಗಳು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಬರುತ್ತೆ, ಕೆಲವು ಪತ್ರಿಕೆಗಳು ಇಂಗ್ಲಿಷ್ ಅಲ್ಲಿ ಮಾತ್ರ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ನೀವು ಕಾಮರ್ಸ್ ಅವರಾಗಿದ್ರೆ ಇಂಗ್ಲಿಷ್ ಅಲ್ಲಿ ಮಾತ್ರ ಬರುತ್ತೆ, ಅದನ್ನು ನೀವು ಕನ್ಸಿಡರ್ ಮಾಡಬೇಕು. ಓಕೆ, ವಿಕಲಚೇತನ ಅಭ್ಯರ್ಥಿಗಳಿಗೆ 1 ಗಂಟೆ ಎಕ್ಸ್ಟ್ರಾ ಇರುತ್ತೆ. ದೆನ್ ಪರೀಕ್ಷಾ ಸೂಚನೆಗಳು ನಾನು ಹೇಳಿದ ಹಾಗೆ ಪರೀಕ್ಷೆಯ ಸಂಪೂರ್ಣ ಮಾಹಿತಿ KEA ಅಂತರ್ಜಾಲದಲ್ಲಿ ಕೊಟ್ಟಿರ್ತಾರೆ. ಈಗ ಎಲ್ಲ ಮಾಹಿತಿನ ನಾವು ತೆಗೆದುಕೊಂಡಿದೀವಿ. ಮರು ಮೌಲ್ಯಮಾಪನ ಅಥವಾ ಮರು ಎಣಿಕೆಗೆ ಅವಕಾಶ ಇರೋದಿಲ್ಲ. KSET 2025ರ ಉತ್ತರ ಕೀ ಆನ್ಸರ್ಸ್ ಏನಿದೆ ಅದನ್ನ ಎಕ್ಸಾಮ್ ಆದ್ಮೇಲೆ ಅವರು ಪಬ್ಲಿಷ್ ಮಾಡ್ತಾರೆ. ಅದಕ್ಕೆ ಅಗೇನ್ ನೀವೇನ್ ಮಾಡ್ಬೇಕಾಗತ್ತೆ, ಇಫ್ ನಿಮ್ದೇನಾದ್ರೂ ಒಬ್ಜೆಕ್ಷನ್ ಇದ್ರೆ ಅದನ್ನ ಒಬ್ಜೆಕ್ಷನ್ ಕೂಡ ಹಾಕಬಹುದು. ಅದಾದ ಮೇಲೆ ಆ ಒಂದು ಒಬ್ಜೆಕ್ಷನ್ ಹಾಕುವ ಪ್ರಕ್ರಿಯೆ ಏನಿದೆ ಎಲ್ಲವೂ ಏನಿದೆ ಅದನ್ನ ಡಿಟೇಲ್ ಆಗಿ ಕಾಲಕ್ಕೆ ಹೇಳ್ತಾ ಹೋಗ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಆನ್ಸರ್ ಕೀ, ಫೈನಲ್ ಆನ್ಸರ್ ಕೀಯನ್ನು ಕೊಡೋದಕ್ಕಿಂತ ಮೊದಲು ಪರೀಕ್ಷೆಯ ಕೀ ಉತ್ತರಗಳು, ಕೀ ಆನ್ಸರ್ಸ್ ಏನಿದೆ ಅದನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಯಾವುದೋ ಉತ್ತರ ನಿಮಗೆ ತಪ್ಪು ಅನಿಸಿದ್ರೆ ಅದಕ್ಕೆ ಆಕ್ಷೇಪಣೆ ಹಾಕಬಹುದು. ಆಕ್ಷೇಪಣೆ ಸರಿ ಅಂತ ಅನ್ಸಿದ್ರೆ ಅದಕ್ಕೆ ಅಗೇನ್ ಮಾರ್ಕ್ಸ್ ಕ್ರೆಡಿಟ್ ಆಗುತ್ತೆ. ಅಗೇನ್ ರಿವೈಸ್ಡ್ ಆನ್ಸರ್ ಕೀ ಬರುತ್ತೆ. ಒಂದು ಆಕ್ಷೇಪಣೆಗೆ 100 ರೂಪಾಯಿ ಫೀಸ್ ಇರುತ್ತೆ. ಇದರ ಬಗ್ಗೆ ಅಗೇನ್ ನಾನು ಮುಂದೆ ನಿಮಗೆ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀನಿ. ಆವಾಗ ಯಾವಾಗ ಆ ಪೋರ್ಟಲ್ ಓಪನ್ ಆಗಿರುತ್ತೆ ಆಗ. ಅಂತಿಮ ಕೀ ಉತ್ತರವನ್ನು ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಪುನಃ ಯಾವುದೇ ಆಕ್ಷೇಪಣೆಗಳನ್ನ ತೆಗೆದುಕೊಳ್ಳುವಂತಿಲ್ಲ. ಅರ್ಥ ಆಯ್ತಾ? ಅದಾದ್ಮೇಲೆ ಸಂಪೂರ್ಣ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಯು ಆನ್ಲೈನ್ ಸ್ಕ್ಯಾನ್ಡ್ ಮಾಡಿದ ಛಾಯಾಚಿತ್ರಗಳನ್ನು ಅಪ್ಲೋಡ್ ಮಾಡುವಿಕೆ, ಶುಲ್ಕ ಮಾಹಿತಿ ಮತ್ತು ದೃಢೀಕರಿಸುವ ಮುಖಪುಟದ ಪ್ರವೇಶ ಪತ್ರ ಇತ್ಯಾದಿಗಳು ಆನ್ಲೈನ್ ಮೂಲಕವೇ ಜರುಗುತ್ತದೆ. ಎಲ್ಲವೂ ಆನ್ಲೈನ್ ಮೂಲಕನೇ ಜರುಗುತ್ತೆ, ಯಾವುದೇ ಆಫ್ಲೈನ್ ಪ್ರೊಸೀಜರ್ ಇರೋದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಇದು ಡಿಟೇಲ್ಡ್ ನೋಟಿಫಿಕೇಶನ್ ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ. ಆಮೇಲೆ ನಾವು ಕೀ ಏನೇನು ನೆನ್ಪಿಟ್ಕೊಳ್ಬೇಕು. ಕನ್ಕ್ಲೂಷನ್ ಅಲ್ಲಿ ನಾನೇನ್ ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅಥವಾ ಕೆಟಗರಿ ಏನಿದೆ ಅದನ್ನ ಕರೆಕ್ಟ್ ಆಗಿ ಯಾವುದರಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಆ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ, ಅಲ್ಲಿ ಹೋಗಿ ನಿಮ್ಮ ಕಾಸ್ಟ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಈಗ ರೀಸೆಂಟ್ ಆಗಿರುವಂತಹ ಸರ್ಟಿಫಿಕೇಟ್, ನಿಮ್ಮ ಕೆಟಗರಿಯ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಳಿ. ಎರಡನೇದಾಗಿ ಫಾರ್ಮ್ ಫಿಲ್ ಮಾಡುವಾಗ 1 ಬಿಟ್ಟು 2 ಸಲ ಚೆಕ್ ಮಾಡಿ ಆಮೇಲೆ ಸಬ್ಮಿಟ್ ಮಾಡಿ. ಅರ್ಥ ಆಯ್ತಾ? ಎಲ್ಲ ಡೀಟೇಲ್ಸ್ ಅನ್ನ ನೋಡ್ಕೊಂಡು ಸಬ್ಮಿಟ್ ಮಾಡಿ. ಯಾವುದೇ ರೀತಿಯ ಫೇಕ್ ಡಾಕ್ಯುಮೆಂಟ್ ಅನ್ನ ಹಾಕೋಕೆ ಹೋಗಬೇಡಿ. ಸಬ್ಜೆಕ್ಟ್ ಅನ್ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ. ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಸಬ್ಜೆಕ್ಟ್ ಅನ್ನೇ ಸೆಲೆಕ್ಟ್ ಮಾಡಿ. ಯಾವುದೇ ರೀತಿಯ ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ ಟೈಮ್ 18 ತಾರೀಕಿಗೆ ಕ್ಲೋಸ್ ಆಗ್ತಾ ಇದೆ ಅಂದ್ರೆ ನೀವು 10 ತಾರೀಕು ಒಳಗಡೆ ಫಾರ್ಮ್ ಅನ್ನ ಫಿಲ್ ಮಾಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.